ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ನಿಮ್ಮನ್ನೇ ದೇವರಿಗೆ ಸಮರ್ಪಿಸಿರಿ. ಹೌದು ಪ್ರಿಯರೇ, ನಿಮ್ಮನ್ನೇ ದೇವರಿಗೆ ಸಮರ್ಪಣೆ ಮಾಡಬೇಕು. ನೋಡ್ರಿ, ವಾಕ್ಯದಲ್ಲಿ ಏನೋ ಬರೆಯಲ್ಪಟ್ಟಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ, ತಲೆಯ ಬರಹದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ದೇವ ಜನರು ನಡ್ಕೊಳ್ಳಬೇಕಾದ ರೀತಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವ ಜನರು ಯಾವ ರೀತಿ ನಡ್ಕೊಳ್ಳಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮೊದಲಾಗಿ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಬೇಕು. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ದೇವರಿಗೆ ನೀವು ಸಮರ್ಪಣೆ ಮಾಡುವಾಗ, ನೀವು ದೇವರಿಗೆ ಮೆಚ್ಚುಗೆಯಾಗಿ ಸಮರ್ಪಣೆ ಮಾಡುವಾಗ, ಮೀಸಲಾಗಿ ಸಮರ್ಪಣೆ ಮಾಡುವಾಗ, ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾರೆ. ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುವಾಗ ಯೇಸು ಕ್ರಿಸ್ತನಲ್ಲಿರುವಂಥ ಎಲ್ಲ ಆಶೀರ್ವಾದಗಳು ನಿಮ್ಮಲ್ಲಿರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಮೊದಲದಾಗಿ ನಿಮ್ಮಲ್ಲಿ ಎದುರು ನೋಡ್ತಿರೋದೇನು? ನೀವು ದೇವರಿಗೆ ಕೊಡುವಂತ ಕಾಣಿಕೆ ಏನು, ಆರಾಧನೆ ಏನು? ನಿಮ್ಮನ್ನೇ ದೇವರಿಗೆ ಸಮರ್ಪಣೆ ಮಾಡಬೇಕು. ಯಾವ ರೀತಿಯಾಗಿ? ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ನೀವು ಅರ್ಪಿಸಬೇಕು. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನಿಮ್ಮನ್ನ ಸಮರ್ಪಣೆ ಮಾಡದೆ ದೇವರಿಂದ ನೀವು ಆಶೀರ್ವಾದವನ್ನು ಎದುರು ನೋಡಲು ಸಾಧ್ಯವಿಲ್ಲ. ನಿಮ್ಮನ್ನ ದೇವರಿಗೆ ಸಮರ್ಪಣೆ ಮಾಡಿದ್ದೀರೋ? ನಿಮ್ಮ ದೇಹವನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಿದ್ದೀರೋ? ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಸಹೋದರನೇ, ನನ್ನ ಸಹೋದರಿಯೇ, ನಿಮ್ಮ ದೇಹಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ರಿ. ಏಸಪ್ಪ, ನನ್ನ ಪ್ರಾಣ, ಆತ್ಮ, ಶರೀರ, ಮನಸ್ಸನ್ನು ನಿಮಗೆ ಸಮರ್ಪಣೆ ಮಾಡುತ್ತಿದ್ದೇನೆ, ನನ್ನಲ್ಲಿ ಬಂದು ವಾಸ ಮಾಡ್ರಿ ಎಂಬುದಾಗಿ ನೀವು ಸಮರ್ಪಣೆ ಮಾಡಿ ಪ್ರಾರ್ಥಿಸಬೇಕು. ಇನ್ನು ಎರಡನೇದಾಗಿ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ನೀವು ಮೊದಲದಾಗಿ ನಿಮ್ಮ ದೇಹವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಬೇಕು. ದೇವರು ನನ್ನಲ್ಲಿದ್ದಾರೆ, ದೇವರು ನನ್ನಲ್ಲಿ ವಾಸ ಮಾಡ್ತಿರುವುದರಿಂದ ನಾನೆಲ್ಲವನ್ನ ಮಾಡಲು ಶಕ್ತನಾಗಿದ್ದೇನೆ. ಏನೇ ಹೋರಾಟಗಳು, ಸಮಸ್ಯೆಗಳು ಬಂದರೂ ಜಯಿಸುವಷ್ಟು ಬಲವನ್ನ ದೇವರಾತ್ಮನು ನನ್ನಲ್ಲಿ ಇಟ್ಟಿದ್ದಾರೆ. ದೇವರಾತ್ಮ ನನಗೆ ಸಹಾಯ ಮಾಡುತ್ತಾರೆ. ನನಗೆ ಸೋಲಿಲ್ಲ. ನಾನು ಜಯವನ್ನ ಪಡೆದುಕೊಂಡಂತ ದೇವರ ಮಗನು, ಮಗಳು ಆಗಿದ್ದೇನೆ. ಯೇಸು ಕ್ರಿಸ್ತ ನನ್ನ ಸಂಗಡ ಇದ್ದಾನೆ, ನನಗೆಲ್ಲವೂ ಆಗಿದ್ದಾನೆ ಎಂಬುದಾಗಿ ಪರಲೋಕ ಭಾವದವರಾಗಿರಬೇಕು. ಇಹಲೋಕದ ಭಾವದವರಾಗಿರಬಾರದು. ಈ ಲೋಕದ ಜನರು ಹೇಳುವುದೇನು? ನನ್ನ ಕಷ್ಟ ಇದೆ, ಕಣ್ಣೀರಿದೆ, ಬಾಧೆ ಇದೆ, ಸಮಸ್ಯೆ ಇದೆ, ಏನು ಮಾಡುವುದು?
ಈ ಲೋಕದ ಮಾತುಗಳು, ನನ್ನ ಕೈಯಿಂದ ಏನು ಮಾಡಲು ಸಾಧ್ಯವಿಲ್ಲ, ಈ ಲೋಕದ ಮಾತುಗಳು, ನಾನು ಏನು ಮಾಡಬೇಕೋ ನನಗೆ ಗೊತ್ತಿಲ್ಲ, ಈ ಲೋಕದ ಮಾತುಗಳು. ವಾಕ್ಯ ಏನು ಹೇಳ್ತದೆ? ನೀವು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಅಂದ್ರೆ ದೇವರಾತ್ಮ ನಿಮಗೆ ತಿಳುವಳಿಕೆಯನ್ನ ಕೊಡ್ತಾನೆ. ಈ ಲೋಕದಲ್ಲಿ ಯಾವ ರೀತಿ ಜೀವನ ಮಾಡಬೇಕೆಂಬುದಾಗಿ ದೇವರಾತ್ಮ ನಿಮಗೆ ತಿಳುವಳಿಕೆಯನ್ನ ಕೊಡ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದೀರೋ? ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೋ? ನೀವು ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿದ್ದೀರೋ? ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ಒಂದು ವೇಳೆ ನೀವು ಸಮರ್ಪಣೆ ಮಾಡದೇ ಇದ್ರೆ ಈಗಲೇ ನಿಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡ್ರಿ. ದೇವರೇ, ನನ್ನ ಪ್ರಾಣ, ಆತ್ಮ, ಶರೀರ, ಮನಸ್ಸನ್ನು ನಿಮಗೆ ಸಮರ್ಪಣೆ ಮಾಡುತ್ತಿದ್ದೇನೆ ಎಂಬುದಾಗಿ ನೀವು ಸಮರ್ಪಣೆ ಮಾಡುವಾಗ ದೇವರ ಪ್ರಸನ್ನತೆ ನಿಮ್ಮ ಮೇಲೆ ಇಳಿದು ಬರ್ತದೆ. ದೇವರ ಆತ್ಮನು ನಿಮ್ಮಲ್ಲಿ ಇಳಿದು ಬರ್ತಾರೆ. ನಿಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ. ನಿಮ್ಮ ಸ್ಥಿತಿಗತಿಗಳು ಮಾರ್ಪಡುತ್ತದೆ. ದೇವರ ಆಶೀರ್ವಾದ ನಿಮ್ಮಲ್ಲಿ ಬರ್ತದೆ. ಯೇಸು ಕ್ರಿಸ್ತನಲ್ಲಿರುವಂತಹ ಶಾಂತಿ, ಸಮಾಧಾನ, ಆರೋಗ್ಯ ನಿಮ್ಮಲ್ಲಿ ಇಳಿದು ಬರ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನ ಕೇಳಿಸಿಕೊಂಡ ಕೂಡಲೇ ನಿಮ್ಮನ್ನ ದೇವರಿಗೆ ಸಮರ್ಪಣೆ ಮಾಡ್ರಿ. ನಿಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡದೆ ದೇವರು ನಿಮ್ಮಲ್ಲಿ ಏನು ಮಾಡಲು ಆಗುವುದಿಲ್ಲ. ಮೊದಲಾಗಿ ನಿಮ್ಮನ್ನ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಯಾಕೆ ಮಾಡಬೇಕು? ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ರಿಂದ 17 ವಚನದಲ್ಲಿ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದ್ರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮನ್ನ ಯಾಕೆ ಸಮರ್ಪಣೆ ಮಾಡಬೇಕು? ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನೀವು ದೇವರ ಆಲಯ. ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆ. ಆಲಯ ಯಾವ ರೀತಿ ಇರಬೇಕು? ಪವಿತ್ರವಾಗಿರಬೇಕು. ದೇವರಿಗೆ ಮೆಚ್ಚುಗೆ ಆಗಿರಬೇಕು. ಮೀಸಲಾಗಿಡಬೇಕು. ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಬೇಕು. ನೀವು ಸಮರ್ಪಣೆ ಮಾಡುವಾಗ ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆ. ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುವಾಗ ದೇವರ ಎಲ್ಲ ಆಶೀರ್ವಾದಗಳು ನಿಮ್ಮಲ್ಲಿ ನೆಲೆ ನಿಲ್ಲುತ್ತದೆ. ಮೊದಲದಾಗಿ ನಿಮಗೆ ಸಮಾಧಾನ, ಸಂತೋಷ, ಆನಂದ ಬರ್ತದೆ. ನಿಮಗೆ ತಿಳುವಳಿಕೆ ಬರ್ತದೆ. ನಿಮಗೆ ಬರುವಂತಹ ಹೋರಾಟದ ಮೇಲೆ, ಶೋಧನೆಗಳ ಮೇಲೆ ಯಾವ ರೀತಿ ಜಯವನ್ನ ಪಡೆದುಕೊಳ್ಳಬೇಕೆಂಬುದಾಗಿ ದೇವರಾತ್ಮನು ನಿಮಗೆ ತಿಳಿಸಿಕೊಡ್ತಾರೆ. ನೋಡ್ರಿ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಗಮನಿಸಿರಿ ಪ್ರಿಯರೇ, ದೇವರ ಆಲಯವಾಗಿರುವಂತ ನಿಮ್ಮ ಶರೀರ ಏನಾಗಿದೆ? ಅದು ಕೆಟ್ಟು ಹೋಗಬಾರದು. ದೇವರ ಆಲಯ ಪವಿತ್ರವಾಗಿರಬೇಕು. ವಾಕ್ಯದಲ್ಲಿ ನೋಡ್ತೇವೆ, ಯಾಕಂದ್ರೆ ದೇವರ ಆಲಯವು ಪವಿತ್ರವಾದದ್ದು, ಆಲಯವು ನೀವೇ. ದೇವರು ನಮ್ಮನ್ನೇ ದೇವಾಲಯವಾಗಿ ಮಾಡಿದ್ದಾರೆ. ನಾವು ದೇವರ ಆಲಯವಾಗಿದ್ದೇವೆ. ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾರೆ. ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುವಾಗ ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪ, ದೇವರ ಯೋಚನೆ ನಮ್ಮಲ್ಲಿ ನೆರವೇರುತ್ತದೆ. ದೇವರ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಲು ಸಾಧ್ಯ.
ದೇವರ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ನಿಮ್ಮನ್ನೇ ದೇವರಿಗೆ ಸಮರ್ಪಿಸಿರಿ. ನೀವು ಸಮರ್ಪಣೆ ಮಾಡಿದ್ದೀರೋ? ನಿಮ್ಮ ದೇಹ ದೇವರಿಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿಯೂ ಸಜೀವ ಯಜ್ಞವಾಗಿಯೂ ಸಮರ್ಪಣೆ ಮಾಡಿದ್ದೀರೋ? ನಿಮ್ಮಲ್ಲಿ ದೇವರಾತ್ಮನ ವಾಸ ಮಾಡುತ್ತಿದ್ದಾರೋ? ದೇವರ ಪ್ರಸನ್ನತೆ ನಿಮ್ಮಲ್ಲಿದೆಯೋ? ದೇವರಾತ್ಮನು ನಿಮ್ಮನ್ನು ಆಳ್ವಿಕೆ ಮಾಡ್ತಿದ್ದಾರೋ, ಒಡೆತನ ಮಾಡ್ತಿದ್ದಾರೋ? ನಿಮ್ಮ ಮೂಲಕವಾಗಿ ಪ್ರತಿದಿನ ದೇವರ ಮಹಿಮೆ ಹೊಂದುತ್ತಿದ್ದಾರೋ? ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ. ನಿಮ್ಮನ್ನು ನೀವು ಈ ಸಮಯದಲ್ಲಿ ಪರೀಕ್ಷಿಸಿಕೊಳ್ಳಬೇಕು. ನಿಮ್ಮಲ್ಲಿ ದೇವರಾತ್ಮನು ಇಲ್ಲದಿದ್ದರೆ ದೇವರ ಕಾರ್ಯಗಳು ನಿಮಗೆ ತಿಳಿಯುವುದಿಲ್ಲ. ದೇವರ ಆಶೀರ್ವಾದಗಳು ನೀವು ಹೊಂದಿಕೊಳ್ಳಲು ಸಾಧ್ಯವೇ ಇಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ನಿಮ್ಮನ್ನೇ ದೇವರಿಗೆ ಸಮರ್ಪಣೆ ಮಾಡ್ರಿ. ಯಾಕಂದ್ರೆ ನೀವು ದೇವರ ಆಲಯವಾಗಿದ್ದೀರಿ. ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡಬೇಕು. ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುವಾಗ ನಿಮ್ಮನ್ನು ರೂಪಿಸ್ತಾರೆ, ನಿಮ್ಮನ್ನು ಉಪಯೋಗಿಸ್ತಾರೆ. ನಿಮ್ಮ ಮೂಲಕ ದೇವರ ನಾಮ ಮಹಿಮೆ ಆಗುವಾಗ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡ್ತಾರೆ. ನೋಡ್ರಿ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಲ್ಲಿ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮನ್ನ ದೇವರಿಗೆ ಸಮರ್ಪಣೆ ಮಾಡುವಾಗ, ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುವಾಗ, ಸತ್ಯದ ಆತ್ಮನು ಅಂದ್ರೆ ದೇವರಾತ್ಮನು ನಿಮ್ಮಲ್ಲಿ ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯದಲ್ಲಿ ಸೇರಿಸುವನು. ಈ ಲೋಕದ ಜೀವಿತವೆಲ್ಲ ಯಾವ ರೀತಿ ನಡೆಯಬೇಕು, ಯಾವ ರೀತಿ ಜೀವನ ಮಾಡಬೇಕು, ದೇವರ ಚಿತ್ತವನ್ನು ಮಾಡುವುದು ಹೇಗೆ, ಪ್ರತಿಯೊಂದು ವಿಷಯದಲ್ಲಿಯೂ ನಿಮ್ಮನ್ನು ನಡೆಸುವವರು, ಬೋಧಿಸುವವರು, ಮುನ್ನಡೆಸುವವರು ಸತ್ಯದ ಆತ್ಮನೂ ಆಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನು ಗಮನಿಸಿರಿ, ಧ್ಯಾನಿಸಿರಿ. ಈ ವಾಕ್ಯವನ್ನು ಕೇಳಿದ ಕೂಡಲೇ ನಿಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡಿ. ನಿಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡದೆ ದೇವರು ನಿಮ್ಮಲ್ಲಿ ಏನನ್ನು ಮಾಡಲು ಆಗುವುದಿಲ್ಲ. ದೇವರು ವಾಕ್ಯದ ಮೂಲಕವಾಗಿ ಮಾತನಾಡುವಾಗ ನಿಮ್ಮನ್ನು ಸಮರ್ಪಣೆ ಮಾಡಬೇಕು. ಸತ್ಯದ ಆತ್ಮನು ನಿಮ್ಮಲ್ಲಿ ವಾಸ ಮಾಡುವಾಗ ಸಕಲ ವಿಷಯದಲ್ಲಿ ಸತ್ಯದಲ್ಲಿ ನಡೆಸ್ತಾರೆ, ಸತ್ಯಕ್ಕೆ ಸೇರಿಸ್ತಾರೆ. ಹಾಗಾದ್ರೆ ನಿಮ್ಮನ್ನ ದೇವರಿಗೆ ಸಮರ್ಪಣೆ ಮಾಡಬೇಕೆಂಬುದಾಗಿ ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನದಲ್ಲಿ ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ಮಕ್ಕಳು, ದೇವರ ಸೇವಕರು ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ಪ್ರತಿದಿನವೂ ಭಾನುವಾರ ಬಂದು ಆರಾಧನೆಯಲ್ಲಿ ಮಾತ್ರ ದೇವರಾತ್ಮ ನಡೆಸಲ್ಪಡುವುದಲ್ಲ. ನಿಮ್ಮ ಜೀವಿತ ಕಾಲವೆಲ್ಲ ಪ್ರತಿದಿನವೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರೇ ದೇವರ ಮಕ್ಕಳು ಎಂಬುದಾಗಿ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ಆತ್ಮನಿಂದ ನಡೆಸಲ್ಪಟ್ಟಾಗ ಮಾತ್ರ ಪ್ರತಿದಿನ ದೇವರ ಚಿತ್ತವನ್ನ, ದೇವರ ಉದ್ದೇಶವನ್ನ, ದೇವರ ಸಂಕಲ್ಪವನ್ನ ನಮ್ಮ ಜೀವಿತದಲ್ಲಿ ಮಾಡಿ ದೇವರನ್ನ ಮಹಿಮೆಪಡಿಸಲು ಸಾಧ್ಯ. ದೇವರ ಚಿತ್ತವನ್ನು ನೀವು ಮಾಡುವಾಗ, ದೇವರನ್ನ ಮಹಿಮೆಪಡಿಸುವಾಗ ದೇವರು ನಿಮ್ಮನ್ನ ಘನಪಡಿಸ್ತಾರೆ, ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ, ನಿಮ್ಮನ್ನ ಉನ್ನತಿಗೆ ತರ್ತಾರೆ. ಹಾಗಾದ್ರೆ ನೀವು ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ದೇವರ ಆತ್ಮನಿಂದ ನಡೆಸಲ್ಪಡುವವರು ಮಾತ್ರ ದೇವರ ಯೋಜನೆಯನ್ನ, ದೇವರ ಉದ್ದೇಶವನ್ನ ತಿಳಿದುಕೊಳ್ಳಲು ಸಾಧ್ಯ. ಯಾಕಂದ್ರೆ ದೇವರ ಯೋಜನೆಯನ್ನು, ಉದ್ದೇಶವನ್ನು ತಿಳಿಸುವವರೇ ದೇವರ ಆತ್ಮ. ಹಾಗಾದ್ರೆ ದೇವರ ಯೋಜನೆ ನಿಮ್ಮಲ್ಲಿ ನೆರವೇರಲು, ನೀವು ದೇವರಾತ್ಮ ನಡೆಸಲ್ಪಡಲು ನಿಮ್ಮನ್ನೇ ದೇವರಿಗೆ ಸಮರ್ಪಣೆ ಮಾಡಬೇಕು. ನಿಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡದೆ
ದೇವರು ನಿಮ್ಮಲ್ಲಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ನಿಮ್ಮನ್ನ ಪರೀಕ್ಷಿಸಿಕೊಳ್ಳ್ರಿ. ನಿಮ್ಮ ದೇಹ ದೇವರಿಗೆ ಮೆಚ್ಚುಗೆ ಆಗಿದೆಯೋ? ದೇವರಾತ್ಮನು ನಿಮ್ಮ ದೇಹದಲ್ಲಿ ವಾಸ ಮಾಡುತ್ತಿದ್ದಾರೋ? ದೇವರ ದೈವಿಕ ಸಮಾಧಾನ, ಸಂತೋಷ, ನೆಮ್ಮದಿ ನಿಮ್ಮಲ್ಲಿ ಇದೆಯೋ? ದೇವರಾತ್ಮನು ನಿಮ್ಮಲ್ಲಿ ಇರುವುದಾದ್ರೆ ದೇವರ ಸ್ವಭಾವಗಳು, ದೇವರ ಆಶೀರ್ವಾದಗಳು ನಿಮ್ಮಲ್ಲಿ ಇರ್ತದೆ. ಹಾಗಾದ್ರೆ ದೇವರ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ನಿಮ್ಮನ್ನ ದೇವರಿಗೆ ಸಮರ್ಪಣೆ ಮಾಡ್ರಿ. ನಿಮ್ಮನ್ನ ಸಮರ್ಪಣೆ ಮಾಡುವಾಗ ನಿಮ್ಮ ಜೀವಿತ ಬದಲಾವಣೆ ಆಗ್ತದೆ. ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ನೆಲೆ ನಿಲ್ಲುತ್ತದೆ. ನೀವಿರುವಂತಹ ಸ್ಥಳದಲ್ಲಿ ಸಾಕ್ಷಿ ಆಗ್ತೀರ. ದೇವರ ಘನವುಳ್ಳ ನಾಮ ಮಹಿಮೆ ಆಗ್ತದೆ. ನೋಡ್ರಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನದಲ್ಲಿ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡುವಾಗ, ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುವಾಗ ನೀವು ಶರೀರ ಭಾವಾಧೀನರಲ್ಲ. ಶರೀರ ಹೇಳುವುದನ್ನು ನೀವು ಮಾಡುವುದಿಲ್ಲ, ದೇವರಾತ್ಮನು ಹೇಳುವುದನ್ನು ನೀವು ಮಾಡ್ತೀರಿ. ನೀವಾದರೂ ನಿಮ್ಮಲ್ಲಿ ದೇವರಾತ್ಮನ ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ದೇವರಾತ್ಮನ ಏನ್ ಮಾಡ್ತಾರೆ? ನಿಮ್ಮ ಪ್ರಾಣ, ಆತ್ಮ, ಶರೀರ, ಮನಸ್ಸನ್ನ ಪವಿತ್ರ ಆತ್ಮನ ಹತೋಟಿಯಲ್ಲಿ ನಡೆಸ್ತಾರೆ. ಹಾಗಾದ್ರೆ ನೀವು ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ನಿಮ್ಮನ್ನ ದೇವರಿಗೆ ಸಮರ್ಪಣೆ ಮಾಡಿ ಈ ವಾಕ್ಯವನ್ನ ಗಮನವಿಟ್ಟು ಕೇಳಿಸಿಕೊಂಡು, ಈ ವಾಕ್ಯವನ್ನ ಓದಿ ಧ್ಯಾನಿಸಿ, ಈ ವಾಕ್ಯವನ್ನ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಡ್ರಿ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ಕ್ರಿಸ್ತನ ಆತ್ಮನು ನಿಮ್ಮಲ್ಲಿಲ್ಲ ಅಂದರೆ ನೀವು ಕ್ರಿಸ್ತನವರಲ್ಲ. ಕ್ರಿಸ್ತನ ಆತ್ಮನು, ಪವಿತ್ರ ಆತ್ಮನು ನಿಮ್ಮಲ್ಲಿ ಇರುವುದಾದರೆ ಯೇಸು ಸ್ವಾಮಿಲಿರುವಂಥ ಶಾಂತಿ, ಸಮಾಧಾನ, ಸಂತೋಷ, ದೀರ್ಘ ಶಾಂತಿ, ಕ್ಷಮೆ, ದಮೆ, ಉಪಕಾರ, ಸಾಧುತ್ವ, ನಂಬಿಕೆ, ಈ ರೀತಿ ಅನೇಕ ಗುಣಗಳು ನಿಮ್ಮಲ್ಲಿರ್ತದೆ. ದೇವರ ಸ್ವಭಾವ ನಿಮ್ಮಲ್ಲಿ ಹುಟ್ಟಿಸುವವರೇ ದೇವರ ಆತ್ಮ. ದೇವರ ಆತ್ಮ ನಿಮ್ಮಲ್ಲಿರುವಾಗ ಮಾತ್ರ ನೀವು ದೇವರ ಮಕ್ಕಳು. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಕ್ರಿಸ್ತನವನಲ್ಲ. ಕ್ರಿಸ್ತನ ಆತ್ಮನು ನಿಮ್ಮಲ್ಲಿದ್ದಾರ? ದೇವರ ದೈವಿಕ ಸಮಾಧಾನ ನಿಮ್ಮಲ್ಲಿ ಇದೆಯಾ? ದೇವರ ಪ್ರಸನ್ನತೆ ನಿಮ್ಮಲ್ಲಿ ಇದೆಯಾ? ಎಡಬಿಡದೆ ನೀವು ದೇವರನ್ನ ಪ್ರಾರ್ಥನೆ ಮಾಡ್ತಿದ್ದೀರೋ, ಆರಾಧನೆ ಮಾಡ್ತಿದ್ದೀರೋ? ಸತ್ಯವೇದವನ್ನ ಕ್ರಮವಾಗಿ ಓದಿ ಧ್ಯಾನಿಸಿ ಅದರಂತೆ ನಡೀತಿದ್ದೀರೋ? ನೀವು ಸಭೆಗೆ ಹೋಗಿ ಆರಾಧನೆಗೆ ಭಾಗವಹಿಸ್ತಿದ್ದೀರೋ? ಅಲ್ಲಿ ಸಭಾಪಾಲಕರು ಹೇಳುವಂತಹ ಜೀವಳ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದೀರೋ? ನಿಮ್ಮ ಸಭಾಪಾಲಕರಿಗೆ ವಿಧಿಯರಾಗಿ ನಡೆಯುತ್ತಿದ್ದೀರೋ? ನಿಮ್ಮ ಕುಟುಂಬದಲ್ಲಿ ದೇವರ ವಾಕ್ಯದಂತೆ ನೀವು ಜೀವಿಸುತ್ತಿದ್ದೀರೋ? ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೋ ಎಂಬುದಾಗಿ ನಿಮ್ಮ ನೀವೇ ಪರೀಕ್ಷಿಸಿಕೊಳ್ಳ್ರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಈ ವಾಕ್ಯವನ್ನ ನೀವು ಗಮನಿಸಬೇಕು. ನಿಮ್ಮಲ್ಲಿ ದೇವರಾತ್ಮನ ವಾಸ ಮಾಡಬೇಕು. ನಿಮ್ಮಲ್ಲಿ ದೇವರಾತ್ಮನ ವಾಸ ಮಾಡಲು ನಿಮ್ಮನ್ನೇ ದೇವರಿಗೆ ಸಮರ್ಪಣೆ ಮಾಡಬೇಕು. ಈ ವಾಕ್ಯವನ್ನು ಕೇಳಿಸಿಕೊಂಡ ಕೂಡಲೇ ನೀವು ಮೊನಕಾಲೂರಿ ನಿಮ್ಮನ್ನ ದೇವರಿಗೆ ಸಮರ್ಪಣೆ ಮಾಡಿ, ಏಸಪ್ಪ, ನನ್ನ ಪ್ರಾಣ, ಆತ್ಮ, ಶರೀರ, ಮನಸ್ಸು, ನನ್ನ ಜೀವಿತವನ್ನು ನಿನಗೆ ಸಮರ್ಪಣೆ ಮಾಡುತ್ತಿದ್ದೇನೆ.
ಪವಿತ್ರ ಆತ್ಮ ನನ್ನಲ್ಲಿ ವಾಸಿಸಿರಿ. ನಿನ್ನ ಪ್ರಸನ್ನತೆ ನನ್ನಲ್ಲಿರಲಿ. ನಿನ್ನ ಆತ್ಮ ನನ್ನಲ್ಲಿ ಚಲಿಸಲಿ. ನಿನ್ನ ಚಿತ್ತಂತೆ ರೂಪಿಸಿ ಮುನ್ನಡೆಸಿರಿ ಎಂಬುದಾಗಿ ನಿಮ್ಮನ್ನು ಸಮರ್ಪಣೆ ಮಾಡಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ಹೇಳಿದ್ದಾರೆ, ನನ್ನ ಬಳಿಗೆ ಬರೋರು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ನೀವು ದೇವರ ಬಳಿಗೆ ಬಂದಾಗ ನಿಮ್ಮನ್ನು ತಳ್ಳಿ ಬಿಡದೆ ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸುವ ದೇವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನು ಕೇಳಿಸಿಕೊಂಡ ಕೂಡಲೇ ಈ ಸಮಯದಲ್ಲಿ ನಿಮ್ಮನ್ನು ಸಮರ್ಪಣೆ ಮಾಡಿ ನನ್ನೊಟ್ಟಿಗೆ ಸೇರಿ ನೀವು ಪ್ರಾರ್ಥನೆ ಮಾಡಿ, ದೇವರ ಆತ್ಮನೇ ನನ್ನಲ್ಲಿ ಬಂದು ವಾಸ ಮಾಡು ಎಂಬುದಾಗಿ ಹೇಳುವಾಗ ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾರೆ. ನಿಮ್ಮ ಪರಿಸ್ಥಿತಿಯನ್ನು ದೇವರು ಬದಲಿಸ್ತಾರೆ. ನಿಮ್ಮ ಜೀವಿತದಲ್ಲಿ ಏನೇನು ಅಗತ್ಯತೆಗಳಿದೆ ಅವೆಲ್ಲವನ್ನ ದೇವರು ಸಂಧಿಸಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನ ಧ್ಯಾನ ಮಾಡಿ ಎಷ್ಟು ಜನರು ಸ್ವಾಮಿ ತಮ್ಮನ್ನ ಸಮರ್ಪಣೆ ಮಾಡ್ತಿದ್ದವು. ಜೀವಿತದಲ್ಲಿ ನೀನು ಅತಿಶಯ ಮಾಡ್ರಿ, ಅದ್ಭುತ ಮಾಡ್ರಿ ದೇವರೇ. ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಿ ನಿಮ್ಮನ್ನ ಅವ್ರ ಅಂಗೀಕಾರ ಮಾಡಿಕೊಳ್ಳೋದು ಮಾತ್ರವಲ್ಲದೆ ಪ್ರಾಣ, ಆತ್ಮ, ಶರೀರ, ಮನಸ್ಸನ್ನು ಸಮರ್ಪಣೆ ಮಾಡ್ಲಿಕ್ಕಾಗ ಜೀವಿತ ಕಾಲವೆಲ್ಲ ಪವಿತ್ರ ಆತ್ಮ ನಡೆಸಲ್ಪಟ್ಟವರಾಗಿ ಜೀವನ ಮಾಡ್ಲಿಕ್ಕಂತ ಸಹಾಯ ಮಾಡಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನ ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಎಂಬುದಾಗಿ ನೀನು ವಾಕ್ಯದಲ್ಲಿ ನೋಡುತ್ತಾರೆ. ಎಲ್ಲರೂ ಕ್ರಿಸ್ತನ ಆತ್ಮನಿಂದ ಪವಿತ್ರ ಆತ್ಮ ನಡೆಸಲ್ಪಡಲು ಅದ್ಯಾ ದೇವರೇ ಅವರಿಗೆ ಸಹಾಯ ಮಾಡಿ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವಳ ವಾಕ್ಯವನ್ನ ಕೇಳಿಸಿಕೊಂಡಿರುವಾಗ ನಿಮ್ಮನ್ನೇ ದೇವರಿಗೆ ಸಮರ್ಪಣೆ ಮಾಡ್ರಿ. ದೇವರಾತ್ಮನಿಂದ ನಡೆಸಲ್ಪಟ್ಟಂತ ಜೀವಿತ ನಿಮ್ಮ ಜೀವಿತವಾಗಿರಲಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.